ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. 72 ಸಬ್ಸ್ಕ್ರೈಬರ್ಸ್, 480 ಫಾಲೋವರ್ಸ್ಗೆ ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ರೆಡಿ ಏನಾಗಿಲ್ಲ, ಕಾಫಿ ಕುಡಿಯೋಣ ಅಂತ ಮನೆಗೆ ಬಂದೆ. ಕಾಫಿ ಮತ್ತೆ ಊಟ ತಿನ್ಕೊಂಡು ವಾಂಗಿಬಾತ್ ಮಾಡಿದ್ರು ಮನೇಲಿ. ಹಂಗೆ ವಾಂಗಿಬಾತ್ ತಿನ್ಕೊಂಡು ಮನೆಗೆ ಹೋದ್ರೆ ನೋಡಿ ಗೈಸ್ ಇವನೇನ್ ಮಾಡ್ತಾವನೆ ಅಂತ. ಟಿವಿ ಆಫ್ ಮಾಡಂಗ್ ನೋಡ್ತಾವನ, ಅದ್ರ ಆಫ್ ಆಯ್ತಿಲ್ಲ. ಅವನಿಗಿನ್ನೂ ಶಕ್ತಿ ಇಲ್ಲ ಗೈಸ್, ಶಕ್ತಿ ಬರ್ಬೇಕು, ಇನ್ನೊಂದು ಸ್ವಲ್ಪ ಬರ್ಬೇಕು ಅವನಿಗೆ. ನಮ್ಮ ಅಜ್ಜಿ ಬಿಂಗೋ ತಂದಿತ್ತು ಅಂದ್ಬಿಟ್ಟು ತಿನ್ಕೊಂಡು ಮಸ್ತಾಗಿ ರೆಡಿ ಆಗ್ಬಿಟ್ಟು ರೀಲ್ ಮಾಡೋಣ ಅಂತ ಹೋಯ್ತಾ ಇದೀನಿ ಗೈಸ್ ಡ್ಯಾನ್ಸ್ ಕ್ಲಾಸ್ಗೆ. ಡ್ಯಾನ್ಸ್ ಕ್ಲಾಸಿಗೆ ಬಂದರೆ ಎಲ್ಲರೂ ವಾರ್ಮ್ ಅಪ್ ಮಾಡ್ತಾ ಇದ್ರು ಗೈಸ್. ಅದನ್ನೆಲ್ಲ ನೋಡಿಕೊಂಡು ಹಂಗೆ ಔಟ್ಫಿಟ್ ನೋಡಿ ಗೈಸ್, ರೀಲ್ ಔಟ್ಫಿಟ್ ಇದು. ಮೇಲೋದ್ರೆ ಕೀ ಎತ್ಕೊಂಡು ಹೋಗಿದ್ರು ಮಣಿ ಅಣ್ಣ ಸ್ಟುಡಿಯೋದು, ಅದಕ್ಕೆ ಕೀ ಇಸ್ಕೊಬರಕ್ಕೆ ಹೋಯ್ತಾ ಇದೀವಿ ನಾನು ಮತ್ತು ಪುನಿ. ಹಂಗೆ ಕೀ ಇಸ್ಕೊಂಡು ಬಂದೋ ಗೈಸ್. ಬಂದ್ಬಿಟ್ಟು ಈ ಹುಡುಗಿ ನೋಡಿ ಗೈಸ್ ಮನೆಗೆ ಹೋಗ್ಬಿಟ್ಟೈತೆ ಪಾಪ, ನಾವೇ ಎದೊಳಿಸ್ಬಿಟ್ಟು ಜನ್ಮಕ್ಕೆ ಹೋಗೋ. ಮೇಲ್ ಬಂದೋ ಗೈಸ್ ನೋಡಿ ರೀಲ್. ಅವತ್ತು ಕಮ್ಮಿಂಗ್ ಸೂನ್ ಅಂತ ಸ್ಟೋರಿಗೆ ಹಾಕಿದ್ನಲ್ಲ, ಅದನ್ನೇ ರೀಲ್ ಮಾಡಿದ್ದು. ರೀಲೆಲ್ಲ ಮುಗಿಸ್ಕೊಂಡು ಕೆಳಗೋದ್ರೆ ಟೀನ್ಸು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಪವನಣ್ಣ ಹೇಳ್ಕೊಡ್ತಾಯಿದ್ರು ಗೈಸ್. ನೋಡಿ ಎಲ್ಲರೂ ರೀಲ್ಸ್ ಮಾಡ್ಬಿಟ್ಟು ಬಂದು ರೆಸ್ಟ್ ಮಾಡ್ತಾಯಿದ್ದೋ ಗೈಸ್. ಹಂಗೆ ರೆಸ್ಟೆಲ್ಲ ಮಾಡಿಬಿಟ್ಟು ನಮ್ಮ ಬ್ಯಾಚ್ ಸ್ಟಾರ್ಟ್ ಆಯಿತು. ಕರೆಂಟ್ ಹೊಂಟೋಯ್ತು ಗೈಸ್. ಎಲ್ಲರೂ ಸುಮ್ಮನೆ ಕೂತಿದ್ದೀವಿ ಸ್ಪೀಕರ್ ಹಾಕ್ಬಿಟ್ಟು. ಆಮೇಲೆ ನೋಡಿ ಈ ಥರ ಬ್ಲಿಂಕ್ ಆಯ್ತೈತೆ ಚಾರ್ಜಿಂಗ್ ಲೈಟು. ನೋಡಿ ನಂಜುಂಡ, ಇವ್ರು ಸ್ನೇಹ ಅವ್ರ ತಮ್ಮ. ಕ್ಯಾಮ್ರಾ ನೋಡಿದಕ್ಕೆ ಹೆಂಗಾಡ್ತಾವ್ ನೋಡಿ ಗೈಸ್ ಇವನು. ಹಂಗೆ ಗೋಬಿ ರೈಸ್ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ಗೋಬಿ ರೈಸ್ ಮನೆಗೆ ಪಾರ್ಸಲ್ ಎತ್ಕೋಗಿ ತಿಂದ್ಬಿಟ್ಟು ದಬಾಕಬಿಟ್ಟೆ ಗೈಸ್ ಅಷ್ಟೇ.